ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಗೈಡ್ಲೈನ್ಸ್ ಅಥವಾ ಸಿಕ್ಸ್ ಸೆಮಿಸ್ಟರಲ್ಲಿ ಡಿಪ್ಲೊಮಾ ಸೆಮಿಸ್ಟರಲ್ಲಿ ಏನು ಪ್ರಾಜೆಕ್ಟ್ಸನ್ನು ಮಾಡ್ತಾರೆ ಅದರದ್ದು ಗೈಡ್ಲೈನ್ಸ್, ಅದರದ್ದು ರೂಲ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಿಕ್ಸ್ ಸೆಮಿಸ್ಟರ್ ಪ್ರಾಜೆಕ್ಟಲ್ಲಿ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಜೆಕ್ಟ್ ಟೀಮಲ್ಲಿ ಎಷ್ಟು ಮೆಂಬರ್ಸ್ ಇರಬೇಕು, ಪ್ರಾಜೆಕ್ಟ್ಸದು ಟೆಸ್ಟ್ ಯಾವ ಥರ ಆಗ್ತವೆ, ಇಂಟರ್ನಲ್ ಮಾರ್ಕ್ಸ್ ಎಷ್ಟು, ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟು, ಮತ್ತು ಏನೆಲ್ಲ ಫಾರ್ಮ್ಯಾಟ್ಸನ್ನು ಫಾಲೋ ಮಾಡಬೇಕು, ಅಷ್ಟೇ ಅಲ್ಲ ರಿಪೋರ್ಟ್ ಮಾಡಲಿಕ್ಕೆಲ್ಲ ಏನೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಬನ್ನಿ, ವಿಲ್ ಸ್ಟಾರ್ಟ್ ದಿಸ್ ಈಸ್ ಪ್ರಾಜೆಕ್ಟ್ ಸ್ಪೆಷಲೈಸೇಷನ್ ಪಾತ್ವೇ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಸಿಕ್ಸ್ ಸೆಮಿಸ್ಟರ್ ಪ್ರಾಜೆಕ್ಟ್ದು ನಾನು ಗೈಡ್ಲೈನ್ಸನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಒಂದು ಡೌಟ್ ಏನಿರುತ್ತೆ ಅಂದ್ರೆ, ಸರ್ ಒಂದು ಟೀಮಲ್ಲಿ ಎಷ್ಟು ಜನ ಇರಬೇಕು, ಎಷ್ಟು ಜನ ಕೂಡಿದರೆ ಒಂದು ಟೀಮ್ ಆಗುತ್ತೆ, ಪ್ರಾಜೆಕ್ಟ್ ಯಾವ ಥರ ಮಾಡಬೇಕು, ಟೆಸ್ಟ್ ಯಾವ ಥರ ತೊಗೋತಾರೆ, ಇದಕ್ಕೆ ಮತ್ತು ರಿಟರ್ನ್ ಟೆಸ್ಟ್ ಏನರ ಇರುತ್ತಾ, ಆ ಥರ ಎಲ್ಲ ಮಾಹಿತಿ ನಾನು ಒನ್ ಬೈ ಒನ್ ನಾನು ಹೇಳ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್ ದಿಸ್. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡ್ಬೋದು, ಈ ಒಂದು ಪ್ರಾಜೆಕ್ಟ್ ಟೀಮಲ್ಲಿ 4ಕ್ಕಿಂತ ಹೆಚ್ಚಿಗೆ ಜನ ಇರಬಾರ್ದು. ಇಲ್ಲಿ ರೂಲ್ಸ್ ಕೊಟ್ಟಬಿಟ್ಟಾರೆ. ಈಚ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಶಾಲ್ ಕನ್ಸಿಸ್ಟ್ ನಾಟ್ ಮೋರ್ ದ್ಯಾನ್ 4 ಸ್ಟೂಡೆಂಟ್ಸ್. ಅಂದರೆ 4ಕ್ಕಿಂತ ಹೆಚ್ಚಿಗೆ ಸ್ಟೂಡೆಂಟ್ಸ್ ಇದರಲ್ಲಿ ಇರಬಾರ್ದು. ಮ್ಯಾಕ್ಸಿಮಮ್ 4 ಸ್ಟೂಡೆಂಟ್ಸ್ ಇರಬಹುದು ಅಂತ ಅರ್ಥ. 4ಕ್ಕಿಂತ ಹೆಚ್ಚಿಗೆ ಸ್ಟೂಡೆಂಟ್ಸ್ ಇರಬಾರ್ದು. ಇದರಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟು ಮಾರ್ಕ್ಸ್ ಇರ್ತವೆ, ಎಷ್ಟು ಟೆಸ್ಟ್ ಇರ್ತವೆ, ಅದು ಕೂಡ ಸಂಪೂರ್ಣ ಮಾಹಿತಿ ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಕ್ಯಾಪ್ಸ್ಟೋನ್ ಪ್ರಾಜೆಕ್ಟಲ್ಲಿ ಇಲ್ಲಿ ನಾವು ನೋಡ್ಬೋದು, ಟೋಟಲ್ ಇದು ಸಬ್ಜೆಕ್ಟ್ ಇರೋದು 400 ಮಾರ್ಕ್ಸಿಗೆ ಇರುತ್ತೆ. ಇಟ್ ಈಸ್ ಫಾರ್ 400 ಮಾರ್ಕ್ಸ್. 400 ಮಾರ್ಕ್ಸಲ್ಲಿ ಒಂದಿರುತ್ತೆ ಫಾರ್ಮೇಟಿವ್, ಇನ್ನೊಂದು ಸಬ್ಮೇಟಿವ್ ಅಸೆಸ್ಮೆಂಟ್ ಅಂತ ಇರುತ್ತೆ. ಈಗ ಫಾರ್ಮೇಟಿವ್ ಅಂದರೆ ವೆರಿ ಸಿಂಪಲ್, ಇಂಟರ್ನಲ್ ಅಂತ ನಾವು ಏನಂತೀವಿ ಅದಕ್ಕೆ ಫಾರ್ಮೇಟಿವ್ ಅಂತಾರೆ. ಇಂಟರ್ನಲ್ ದಟ್ ಈಸ್ ದಿ ಫಾರ್ಮೇಟಿವ್. ಸಬ್ಮೇಟಿವ್ ಅಂದರೆ ಈಗ ಫೈನಲ್ ಎಕ್ಸಾಮ್ ಏನಾಗುತ್ತೆ ಅದಕ್ಕೆ ಸಬ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ವೆರಿ ಸಿಂಪಲ್, ಫಾರ್ಮೇಟಿವ್ ಮತ್ತು ಸಬ್ಮೇಟಿವ್. ಈಗ 400 ಮಾರ್ಕ್ಸಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಅಂದರೆ 400ಅಲ್ಲಿ ದ ಇಂಟರ್ನಲ್ ಮಾರ್ಕ್ಸ್ ಈಸ್ 240 ಮಾರ್ಕ್ಸ್ ಈಸ್ ಫಾರ್ ಇಂಟರ್ನಲ್. ದಿಸ್ ಈಸ್ ಇಂಟರ್ನಲ್ ಮಾರ್ಕ್ಸ್. ಈಗ ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂದರೆ ಫೈನಲ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸಿಗೆ ತಗೋತಾರೆ. ಫೈನಲ್ ಎಕ್ಸಾಮ್ ಹಿಯರ್ ಈಸ್ ದಿಸ್ ಈಸ್ ಫಾರ್ 160 ಮಾರ್ಕ್ಸ್. 160 ಮಾರ್ಕ್ಸಿಗೆ ಎಕ್ಸಾಮನ್ನು ತಗೋತಾರೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಇಂಟರ್ನಲ್ ಇರುವುದು IA, ದಿಸ್ ಈಸ್ 240. ಫೈನಲ್ ಎಕ್ಸಾಮ್ ದಿಸ್ ಈಸ್ ಫಾರ್ 160. ಈಗ ನೆಕ್ಸ್ಟ್ 240 ಮಾರ್ಕ್ಸ್ ಏನಿದೆ ಇದನ್ನು ಪ್ರಾಜೆಕ್ಟನ್ನು ಯಾವ ಥರ ಡಿವೈಡ್ ಮಾಡಿರ್ತಾರೆ. ಲೆಟ್ಸ್ ಸಿ ದಿಸ್ ಒನ್ ಬೈ ಒನ್. 240 ಮಾರ್ಕ್ಸ್ ಏನು ಕೊಟ್ಟಿರ್ತಾರೆ ಅದು 3 ಭಾಗದಲ್ಲಿ ಅದನ್ನು ಡಿವೈಡ್ ಮಾಡಿದ್ದಾರೆ. 3 ಫೇಸಸ್. ಇದರಲ್ಲಿ 3 ಟೆಸ್ಟ್ ಇರ್ತವೆ. ಅದೇನೆಂದರೆ CIE 1, CIE 2, CIE 3. ನಂತರ CIE 3 CIE ಆದ ನಂತರ ಫೈನಲ್ ಎಕ್ಸಾಮ್ ಇರೋದು 160 ಮಾರ್ಕ್ಸಿಗೆ. ಈಗ CIE 1 ಇದರಲ್ಲಿ ಏನಿರುತ್ತೆ ಒನ್ ಬೈ ಒನ್ ನಾವು ನೋಡುವ. ಈಗ ಇದರಲ್ಲಿ CIE 1ನಲ್ಲಿ ರೈಟಿಂಗ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಸ್ಕೋಪ್ ಡಾಕ್ಯುಮೆಂಟ್ ಅಂದರೆ ಪ್ರಾಜೆಕ್ಟ್ ಸ್ಕೋಪ್, ನೀವು ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಮಾಡಿದ್ದೀರಿ ಅದರ ಎಷ್ಟು ಸ್ಕೋಪ್ ಇದೆ ಅದು 20 ಮಾರ್ಕ್ಸಿಗೆ ಇರುತ್ತೆ. ಮತ್ತು ನೀವು ಪ್ರಾಜೆಕ್ಟ್ ಪ್ಲ್ಯಾನಿಂಗನ್ನು ಯಾವ ಥರ ಮಾಡ್ತಾಯಿದ್ದೀರಿ. ಈಗ PMS ಅಲ್ಲಿ ನೀವು ಓದಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲಲ್ಲಿ PMS ಅಲ್ಲಿ ಓದಿರಬಹುದು. ಈಗ ನಿಮ್ಮದು ಪ್ರಾಜೆಕ್ಟನ್ನು ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಮತ್ತು ಟೈಮ್ ಲೈನ್ ಶೆಡ್ಯೂಲ್, ಕಾಸ್ಟ್ ಬ್ರೇಕ್ಡೌನ್ ಸ್ಟ್ರಕ್ಚರ್, ರಿಸ್ಕ್ ಅನಾಲಿಸಿಸ್ ಮಾಡೋದು ಇದೇನಿದೆಯಲ್ಲ ಇದು 40 ಮಾರ್ಕ್ಸ್ ಕೊಡ್ತಾರೆ. ಅದರಲ್ಲಿ ನೀವು ಬ್ರೇಕ್ಡೌನ್ ಸ್ಟ್ರಕ್ಚರ್ ಬರೀಬೇಕು, ಟೈಮ್ ಲೈನ್ ಶೆಡ್ಯೂಲ್ ಬರೀಬೇಕು, CBS ಮತ್ತು ರಿಸ್ಕ್ ಅನಾಲಿಸಿಸ್ ಬರೀಬೇಕು, ಅದು 40 ಮಾರ್ಕ್ಸ್. ಮತ್ತು ಐಡೆಂಟಿಫಿಕೇಷನ್ ಆಫ್ ಮೆಥಡಾಲಜಿ, ದಿಸ್ ಈಸ್ ಫಸ್ಟ್ ಟೆಸ್ಟ್ ಅಷ್ಟೇ. ಇದರಲ್ಲಿ ನೀವು ಲಿಟ್ರೇಚರ್ ಸರ್ವೆಯನ್ನು ಯೂಸ್ ಮಾಡಿಬಿಟ್ಟು ಪ್ರಾಜೆಕ್ಟ್ ನೀವು ಯಾವ ಥರ ಮಾಡಬೇಕಂತ ಮಾಡಿದ್ದೀರಿ ಅಂತ ಹೇಳೋದಕ್ಕೆ ಇದು ಐಡೆಂಟಿಫಿಕೇಷನ್ ಆಫ್ ಮೆಥಡಾಲಜಿ ಅಂತಾರೆ. ಅದು 20 ಮಾರ್ಕ್ಸ್. ಟೋಟಲ್ ಇವೆಲ್ಲ ಕೂಡಿಸಿ ಇದಾಯಿತು 80 ಮಾರ್ಕ್ಸ್. ಇದು ಟೆಸ್ಟ್ 1ದು. ದಿಸ್ ಈಸ್ ಫಾರ್ ಟೆಸ್ಟ್ 1. ಈಗ ಟೆಸ್ಟ್ 2ದು ಯಾವ ಥರ ಇದೆ. ಟೆಸ್ಟ್ 2 CIE 2 ಇದು 8th ವೀಕ್ ಎಂಡಲ್ಲಿ ತಗೋತಾರೆ. ಈಗ ಇದರಲ್ಲಿ ಟೋಟಲ್ ಇರೋದು ಸೆಕೆಂಡ್ ಟೆಸ್ಟಲ್ಲಿ ನಾವು ನೋಡಿದರೆ ಇದು ಕೂಡ 80 ಮಾರ್ಕ್ಸಿಗಿದೆ. ಡೈರೆಕ್ಟ್ 80 ಮಾರ್ಕ್ಸ್. ದಿಸ್ ಈಸ್ CIE 2 ಇಂಟರ್ನಲ್ CIE 2. ಇದರಲ್ಲಿ ಏನೇನು ಕೇಳ್ತಾರೆ ಅಂದರೆ ಇಲ್ಲಿ ನಾವು ನೋಡಬಹುದು ಟೆಸ್ಟಲ್ಲಿ
ಡಿಸ್ಕ್ರಿಪ್ಷನ್ ಟೆಕ್ನಾಲಜಿ ಯಾವ್ದು ಯೂಸ್ ಮಾಡಿದಿರಿ, ಹಾರ್ಡ್ವೇರ್ ಯಾವ್ದು ಯೂಸ್ ಮಾಡಿದಿರಿ, ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯಾವ್ದು ಯೂಸ್ ಮಾಡಿದಿರಿ, ಮತ್ತು ಕಾಂಪೋನೆಂಟ್ಸ್ ಡಿಸ್ಕ್ರಿಪ್ಷನ್ ಏನು, ಕಾಂಪೋನೆಂಟ್ ಡಯಾಗ್ರಾಮು ಯಾವ ಥರ ಅದನ್ನು ಫ್ಯಾಬ್ರಿಕೇಟ್ ಮಾಡಿದ್ದೀರಿ, ಪ್ರಾಜೆಕ್ಟನ್ನು ಯಾವ ಥರ ರೆಡಿ ಮಾಡಿದ್ದೀರಿ, ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ದೀರಿ. ದಿಸ್ ಈಸ್ ಟೋಟಲ್ 80 ಮಾರ್ಕ್ಸ್. ದಿಸ್ ಈಸ್ ಸೆಕೆಂಡ್ ಇಂಟರ್ನಲ್, ಸೆಕೆಂಡ್ ಟೆಸ್ಟ್. ಇದು ಮಾಹಿತಿ. ಈಗ ಥರ್ಡ್ ಟೆಸ್ಟಲ್ಲಿ, ಮೂರನೇ ಟೆಸ್ಟಲ್ಲಿ ನಾವು ನೋಡಬಹುದು ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಥರ್ಡ್ ಟೆಸ್ಟ್. ಇಟ್ ಈಸ್ ಕಂಡಕ್ಟೆಡ್ ಎಂಡ್ ಆಫ್ 12th ವೀಕ್. ಈಗ ಇದರಲ್ಲಿ ಇಂಪಾರ್ಟೆಂಟ್ ಏನಿರುತ್ತೆ ಅಂದರೆ ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಷನ್. ಪ್ರಾಜೆಕ್ಟನ್ನು ಟೆಸ್ಟ್ ಮಾಡೋದು ಅಂದರೆ ಲೈಬ್ರರಿಯಲ್ಲಿ ನೀವು ಏನು ಪ್ರಾಜೆಕ್ಟ್ ಮಾಡಿರ್ತೀರಿ ಅದರದ್ದು ರಿಸಲ್ಟ್ಸ್ ನೀವು ಇಲ್ಲಿ ತೋರಿಸ್ಬೇಕಾಗತ್ತೆ. ಲ್ಯಾಬ್ರೇಟರಿ ಎಕ್ಸ್ಪಿರಿಮೆಂಟ್ ಆಯಿತು, ಪ್ರೋಗ್ರಾಮಿಂಗ್ ಆಯಿತು, ಮಾಡೆಲಿಂಗ್, ಸಿಮ್ಯುಲೇಷನ್ ನೀವೇನು ಮಾಡಿರ್ತೀರಿ ಅದನ್ನು ತೋರಿಸ್ಬೇಕು. ಮತ್ತು ರಿಸಲ್ಟ್ಸ್ ಅದರಲ್ಲಿಂದ ನೀವು ಏನು ತಿಳ್ಕೊಂಡಿರಿ ಅದನ್ನು ನೀವು ಕೊಡಬೇಕಾಗತ್ತೆ. 50 ಮಾರ್ಕ್ಸ್ ಏನಿದೆಯಲ್ಲ ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಷನ್ಗೆ ಇರುತ್ತೆ, 30 ಮಾರ್ಕ್ಸ್ ಈಸ್ ಫಾರ್ ರಿಸಲ್ಟ್ಸ್. ಟೋಟಲ್ ಆಯಿತು 80 ಮಾರ್ಕ್ಸ್. ಈ ಥರ 3 ಟೆಸ್ಟ್ದಾಯಿತು. ಟೋಟಲ್ 80 + 80 + 80 ಟೋಟಲ್ ಆಯಿತು 240 ಮಾರ್ಕ್ಸ್. ದಿಸ್ ಈಸ್ 240 ಮಾರ್ಕ್ಸ್ ಈಸ್ ಫಾರ್ ಇಂಟರ್ನಲ್. ಈಗ ಸಮೇಟಿವ್ ಇವ್ಯಾಲ್ಯೂಯೇಷನ್, ಸಮೇಟಿವ್ ಅಸೆಸ್ಮೆಂಟ್ ಅಂದರೆ ಫೈನಲ್ ಎಕ್ಸಾಮ್ ಟೋಟಲ್ ಆಗೋದು 160 ಮಾರ್ಕ್ಸಿಗೆ. ಅದನ್ನು ಯಾವ ಥರ ಡಿವೈಡ್ ಮಾಡ್ತಾರೆ ನೋಡುವ. ಫೈನಲ್ ಎಕ್ಸಾಮದ್ದು ಸ್ಕೀಮ್ ವೆರಿ ಸಿಂಪಲ್. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇರುತ್ತೆ ಪ್ರಾಜೆಕ್ಟದ್ದು, ದಟ್ ಕ್ಯಾರೀಸ್ 60 ಮಾರ್ಕ್ಸ್. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ ಮಾಡಬೇಕು ನೀವು ಪ್ರಾಜೆಕ್ಟದ್ದು. ಮತ್ತು ಡೆಮಾನ್ಸ್ಟ್ರೇಷನ್, ನೀವೇನು ಪ್ರಾಜೆಕ್ಟ್ ರೆಡಿ ಮಾಡಿರ್ತೀರಿ ಅದರದ್ದು ಡೆಮೋ ಕೊಡಬೇಕು 60 ಮಾರ್ಕ್ಸ್. ಮತ್ತು ರಿಪೋರ್ಟ್, ಕ್ಯಾಪ್ಸ್ಟೋನ್ ರಿಪೋರ್ಟ್, ಟೆಕ್ನಿಕಲ್ ರೈಟಿಂಗ್ ಸ್ಕಿಲ್ಸ್ ಅಂದರೆ ನೀವು ರಿಪೋರ್ಟನ್ನು ಏನು ರೆಡಿ ಮಾಡ್ತೀರಿ ಪ್ರಾಜೆಕ್ಟದ್ದು ಅದು 40 ಮಾರ್ಕ್ಸ್. ಟೋಟಲ್ ಎಲ್ಲ ಕೂಡಿಸಿ ಆಗೋದು 160 ಮಾರ್ಕ್ಸ್. ಅಂದರೆ ಇದಾಯಿತು 240 ಇಂಟರ್ನಲ್ ಪ್ಲಸ್ 160 ಎಕ್ಸ್ಟರ್ನಲ್. ಇದೆಲ್ಲ ಕೂಡಿಸಿ ಆಯಿತು 400 ಮಾರ್ಕ್ಸ್ ಆಯಿತು. ದಿಸ್ ಈಸ್ ಅಬೌಟ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಅದರ ಜೊತೆಗೆ ರಿಪೋರ್ಟ್ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ. ಅದು ನಿಮ್ಗೆ ಬೇಕಂದರೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದರ ಜೊತೆಗೆ ಕೆಲವೊಂದು ಫಾರ್ಮ್ಯಾಟ್ಸು ಇದ್ದಾವೆ. ಇಲ್ಲಿ ನಾವು ನೋಡಬಹುದು ಫಾರ್ಮ್ಯಾಟ್ಸ್ ಫಾರ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಸ್ಕೋಪ್ ಡಾಕ್ಯುಮೆಂಟ್ ಅಂತಿದೆ. ಇದು ಪ್ರಾಜೆಕ್ಟ್ ಗೈಡ್ ಜೊತೆಗೆ ನೀವು ಡಿಸ್ಕಸ್ ಮಾಡಿ ನೀವು ಮಾಡಬೇಕಾಗುತ್ತೆ. ಗ್ರೂಪ್ ಮೆಂಬರ್ಸ್, ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್, ಡಿಸ್ಕ್ರಿಪ್ಷನ್ಸ್, ಸಿಗ್ನೇಚರ್ ನೋಡಿ, ಸ್ಟೂಡೆಂಟ್ಸ್ ಸಿಗ್ನೇಚರ್ ಇದೆ ಇದರಲ್ಲಿ, ಕೊಹೋರ್ಟ್ ಓನರ್ ಸಿಗ್ನೇಚರ್ ಇದೆ. ಅದರ ಜೊತೆಗೆ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್, ಟೆಸ್ಟ್ 2 ಅಲ್ಲಿ ಏನು ಕೇಳ್ತಾರೆ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಯಾವ ಥರ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ. ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್, ಡೆಲಿವರೇಬಲ್ಸ್ ಏನು, ಯಾವ ಥರ ಇದನ್ನು ಡಿವೈಡ್ ಮಾಡಬೇಕು ನೀವು ಅನ್ನೋ ಗೈಡ್ಲೈನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಟೈಮ್ಲೈನ್ ಶೆಡ್ಯೂಲ್, ಇದು ಕೂಡ ಟೆಸ್ಟ್ 2 ಅಲ್ಲಿ ಮಾರ್ಕ್ಸ್ ಇದಿರುತ್ತೆ ಇದಕ್ಕೆ. ಅದು ಯಾವ ಥರ ಮಾಡಬೇಕು ಅನ್ನೋದು ಇದರಲ್ಲಿ ಕೊಟ್ಟಿದ್ದಾರೆ. ಟೈಮ್ಲೈನ್ ಶೆಡ್ಯೂಲ್ ಜೊತೆಗೆ ಇದರಲ್ಲಿ ಕಾಸ್ಟ್ ಬ್ರೇಕ್ಡೌನ್ ಸ್ಟ್ರಕ್ಚರ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಫಾರ್ಮ್ಯಾಟಲ್ಲಿ. ವರ್ಕ್ ಬ್ರೇಕ್ಡೌನ್ ಜೊತೆಗೆ ಟೈಮ್ಲೈನ್ ಸ್ಟ್ರಕ್ಚರ್ ಜೊತೆಗೆ ಕಾಸ್ಟ್ ಬ್ರೇಕ್ಡೌನ್ದು ಇಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದು ಕೂಡ ರೆಫರ್ ಮಾಡಿ ನೀವು ಈ ಡಾಕ್ಯುಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಕೊನೆಯದಾಗಿ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಡಾಕ್ಯುಮೆಂಟ್, ನೀವು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀರಂತ. ನಂತರ ವೀಕ್ಲಿ ಮೀಟಿಂಗ್ ಗೈಡ್ ಜೊತೆಗೆ ನೀವೇನು ಡಿಸ್ಕಸ್ ಮಾಡಿ ನಿಮ್ಮದು ಪ್ರೋಗ್ರೆಸ್ ಏನಿದೆ ಇಲ್ಲಿ ವೀಕ್ಲಿ ಮೀಟಿಂಗ್ದು ಕೂಡ ಇಲ್ಲಿ ನೀವು ಅಸೆಸ್ಮೆಂಟನ್ನು ಮಾಡಬೇಕಾಗಿರುತ್ತೆ. ಇದೇನಿದೆಯಲ್ಲ ಕೊಹೋರ್ಟ್ ಓನರ್ ಏನಿದೆಯಲ್ಲ ಇದರಲ್ಲಿ ಸೈನ್ ಮಾಡ್ತಾರೆ. ಕೊಹೋರ್ಟ್ ಅಂದರೆ ಸಬ್ಜೆಕ್ಟ್. ವೀಕ್ಲಿ ಸ್ಟೇಟಸ್ ರಿಪೋರ್ಟದು ನೀವು ಪ್ರಿಪೇರ್ ಮಾಡಬೇಕು. ಅದರ ಜೊತೆಗೆ ಫೈನಲಿ ಇದು ಸ್ಟೂಡೆಂಟ್ ಲಾಗ್ ಬುಕ್ ಅಂದರೆ ನಿಮ್ಮದು ಪ್ರೋಗ್ರೆಸ್ಸನ್ನು ಚೆಕ್ ಮಾಡಲಿಕ್ಕೆ ಕೊಹೋರ್ಟ್ ಓನರ್ ಇದನ್ನು ಚೆಕ್ ಮಾಡ್ತಾರೆ, ನೀವು ಎವ್ರಿ ಡೇ ಏನು ವರ್ಕ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿಕ್ಕೆ. ಮತ್ತು ಕೊನೆಯದಾಗಿ ಟೆಂಪ್ಲೇಟ್ ಆಫ್ ದಿ ಪ್ರಾಜೆಕ್ಟ್ ರಿಪೋರ್ಟ್. ದಿಸ್ ಈಸ್ ಆಲ್ ಅಬೌಟ್ ದಿಸ್. ಈಗ ಮತ್ತೊಂದು ನಿಮಗೆ ವಿಡಿಯೋ ಬೇಕಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಯಾವ ಥರ ಮಾಡಬೇಕಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಇಂಟ್ರಡ್ಯೂಸ್ ದ್ಯಾಟ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.